ಅಲೋಷಿಯಸ್ ಕ್ಯಾಂಪಸನ್ನು ಬಿಡಿಸಿದ ಚಿತ್ರ ನೀವು ನೋಡಿರ್ಬೋದು. ಇಡೀ ಸಮಗ್ರ ನಮ್ಮ ಒಂದು ಕ್ಯಾಂಪಸ್ನ ಚಿತ್ರಣ ಅಲ್ಲಿದೆ. ಅದನ್ನು ನಾನು ಕೊರೋನಾ ಲಾಕ್ಡೌನ್ ಅಂತೇಳಿ ಆಯಿತು ನೋಡಿ, ಆವಾಗ ದೀರ್ಘಾವಧಿಗೆ ನಾವೆಲ್ಲ ಮನೆಯಲ್ಲಿ ಬಂದಿಯಾಗಿದ್ವಿ. ಆವಾಗ ಏನು ಮಾಡೋದಂತೇಳಿ ನಾನು ಯೋಚಿಸಿ ಒಂದು ದೊಡ್ಡ ಪೇಪರ್, ಅದು ಆ್ಯಕ್ಚುಲಿ ಅದನ್ನು ಇವಾಗ ನೀವು ಮ್ಯೂಸಿಯಮಲ್ಲಿ ನೋಡ್ಬೋದು, ದೊಡ್ಡದಾಗಿ ಪ್ರಿಂಟ್ ಮಾಡಿ ಅದನ್ನು ರೀಪ್ರಿಂಟ್ ಮಾಡಿದರು ಅವರು. ಬಟ್ ಅದರ ಒರಿಜಿನಲ್ ವರ್ಕ್ ಸಾಧಾರಣ ಒಂದು 4 ಅಡಿ ಇಂಟು 5 ಅಡಿ ಅಷ್ಟು. ಅದನ್ನು ಒರಿಜಿನಲ್ ವರ್ಕನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪವೇ ಮಾಡ್ತೇವೆ. ಅಷ್ಟು ದಿವಸ ನಾವು ಮನೆಯಲ್ಲಿ ಇದ್ವಿ ಅಲ್ಲ, ಹಾಗೆ ಸ್ವಲ್ಪ ಸ್ವಲ್ಪವೇ ನಾನು ಅದನ್ನು ರಚಿಸ್ತಾ ಹೋದೆ. ಅದೇ ಒಂದು ಸಾಮಾನ್ಯ ಒಂದು ಪಾಕೆಟ್ ಕಾರ್ಟೂನ್ ಅಂತ ಹೇಳಿದ್ರೆ ಐಡಿಯಾ ಮತ್ತು ಮಾಡಲೇಬೇಕನ್ನುವಂಥ ಒಂದು ಹುಮ್ಮಸ್ಸಿದ್ದಾಗ ಅದನ್ನು ನಾನು ಕೇವಲ ಒಂದು 15-20 ನಿಮಿಷದಲ್ಲಿ ಮಾಡಿದ್ದಿದೆ. ಫಸ್ಟ್ ಇದನ್ನು ಮಾಡಬೇಕು, ಇಂಥ ಒಂದು ಪ್ರಚಲಿತ ಐಡಿಯಾ. ಉದಾಹರಣೆಗೆ ಮಂಗಳೂರಿನ ಕೆಲ ವರ್ಷಗಳ ಹಿಂದೆ ಅದು ಭಾಳ ಜನಪ್ರಿಯ ಆಯಿತು. ಮಂಗಳೂರಿನಲ್ಲಿ ಸ್ವಲ್ಪ ಒಂದು ಮಳೆ ಬಂದಾಗ ಕೃತಕ ನೆರೆ ಆಗುತ್ತೆ. ಅದು ನಮ್ಮ ಜ್ಯೋತಿ ಆಗಿರ್ಬೋದು ಅಥವಾ ಪಂಪೆಲ್ ಸರ್ಕಲ್ ಆಗಿರ್ಬೋದು, ಈ ಎಲ್ಲ ಸ್ಥಳಗಳಲ್ಲಿ. ಆವಾಗ ಒಂದು ಕಾರ್ಟೂನ್ ತಕ್ಷಣಕ್ಕೆ ಐಡಿಯಾ ಬಂದದ್ದು, ಬೋಟ್ನಲ್ಲಿ ಬಸ್ ಕಂಡಕ್ಟರ್ ರೀತಿ ಇಬ್ಬರು ಇದ್ದಾರೆ, ಅವರು ಜನರನ್ನು ಬಲೆ ಬಲೆ ಪಂಪೆಲ್ ಜ್ಯೋತಿ ಪಂಪೆಲ್ ಅಂತೇಳಿ ಕರೆಯುವಂಥ. ಅಂದರೆ ಅಷ್ಟು ನೀರು ತುಂಬಿದೆ, ಒಂದಷ್ಟು ಜನರನ್ನು ಅವರು ಬೋಟಲ್ಲಿ ಕೂತ್ಕೊಳಿಸಿದ್ದಾರೆ, ಇವರು ಆ ಸರ್ವಿಸ್ ಮಾಡಿಕೊಡ್ತಾ ಇದ್ದಾರೆ ಜನರಿಗೆ. ಇದು ತಕ್ಷಣಕ್ಕೆ ಐಡಿಯಾ ಬಂದದ್ದು. ಆವಾಗಲೇ ಕಾರ್ಟೂನ್ ಮಾಡಿ ಒಂದು 15-20 ನಿಮಿಷದಲ್ಲಿ ಹಾಕಿದೆ. ಅದು ಭಾಳ ವೈರಲ್ ಆಯಿತು ಎಲ್ಲ ಕಡೆ. ಅದು ನಮ್ಮ ಶಿಕ್ಷಣ ಇಲಾಖೆಯವರೇ ಕೆಲವರು ಫೋನ್ ಮಾಡಿ ಹೇಳೋದು, ಕಾರ್ಟೂನ್ ಚೆನ್ನಾಗಿ ಬಂದಿದೆ, ಬಲೆ ಬಲೆ ಜ್ಯೋತಿ ಪಂಪೆಲ್ ಅಂತೇಳಿ. ಹೀಗೆ ಕೆಲವೊಂದು ಐಡಿಯಾ ಬಂದಾಗ ತಕ್ಷಣಕ್ಕೆ ಪಟ ಅಂತ